ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಆ ನುಗ್ಗೆಕಾಯಿಯಲ್ಲಿ ಒಂದು ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಇದು ಏನು ವಿಶೇಷ ಅಂತಂದರೆ ನಮ್ಮನೆ ಪಕ್ಕದ ಮನೆಯಲ್ಲಿ ನುಗ್ಗೆ ಮರ ಇದೆ. ಆ ನುಗ್ಗೆ ಮರದಲ್ಲಿ ಬೆಳೆದಿರೋಂಥ ನುಗ್ಗೆಕಾಯಿ ಇದು ನಾಟಿ, ಅದಕ್ಕೆ ಉದ್ದ ಜಾಸ್ತಿ ಬರಲ್ಲ. ಇದು ನಾಟಿ ನುಗ್ಗೆಕಾಯಿ ಆಗಿರೋದ್ರಿಂದ ಮತ್ತು ದಪ್ಪ ಕಾಣುತ್ತೆ, ಅಷ್ಟೊಂದು ಬಲ್ತಿರಲ್ಲ, ತೆಳ್ಳಗೆ ಉದ್ದಕ್ಕೆ ಬರುತ್ತೆ ಕೆಲವು ಮರದಲ್ಲಿ. ಇದು ದಪ್ಪಕ್ಕಾಗುವಂಥ ನುಗ್ಗೆಕಾಯಿ. ಹೀಗೆ ಬಿಟ್ಟರೆ ಮರದಲ್ಲಿ ಹೀಗೆ ದಪ್ಪಕ್ಕೆ ಗಟ್ಟಿಯಾಗಿ ಆಗಿಬಿಡತ್ತೆ, ಅಷ್ಟೇ ಬೀಜ ಬಲ್ತು ಬಿಡುತ್ತೆ. ಹಾಗಾಗಿ ಕುಯ್ಕೊಂಡು ಇವತ್ತು ನುಗ್ಗೆಕಾಯಿ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಅಷ್ಟೊಂದು ನುಗ್ಗೆಕಾಯಿ ಬಳಸಲ್ಲ, ಒಂದು 10-12 ನುಗ್ಗೆಕಾಯಿ ಮಾತ್ರನೇ ಬಳಸೋದು. ಎಲ್ಲ ನುಗ್ಗೆಕಾಯಿನೂ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ತೊಟ್ಟಿನ ಭಾಗ 2 ಕಡೆದೂ ತೆಗೆದುಬಿಟ್ಟು ಆಮೇಲೆ ಸ್ವಲ್ಪ ನಾರು ತೆಕ್ಕೋತೀನಿ. ನೋಡಿ, ಈ ಥರ ಮುಕ್ಕಾಲು ತನಕನೂ ಕಟ್ ಮಾಡೋದು. ಆಮೇಲೆ ಸ್ವಲ್ಪ ನಾರು ಮಾತ್ರ ಬಿಡಿಸ್ಕೊತಾ ಇದ್ದೀನಿ. ಪೂರ್ತಿ ಅದ್ರದ್ದು ನಾರಿನಂಶ ಏನು ಫುಲ್ ತೆಗೆದುಬಿಡ್ತಾ ಇಲ್ಲ. ಈ ಥರ ಒಂದು 1-1.25 ಇಂಚಷ್ಟು ಇದು ಉದ್ದದ್ದಾಗಿ ಕಟ್ ಮಾಡಿಕೊಂಡು ನುಗ್ಗೆಕಾಯಿನ ರೆಡಿ ಮಾಡ್ಕೊಳ್ಳೋದು. ಈ ಥರ ಎಲ್ಲದನ್ನು ಕಟ್ ಮಾಡ್ಕೊತೀನಿ. ಇಷ್ಟನ್ನು ಉಪಯೋಗಿಸಲ್ಲ ನಾನು, ಇದರಲ್ಲೂ ಒಂದು 5-6 ತೆಗೆದಿಡೋದೇನೆ. ಸೊ ನೋಡಿ, ಈ ಥರ ಎಳೆದಾಗಿದ್ದರೆ ಹೀಗೆ ಫುಲ್ಲು ನಾರು ಸಮೇತ ಫುಲ್ ಕಟ್ ಮಾಡ್ತೀನಿ. ಸ್ವಲ್ಪ ಬಲ್ತಿದೆ ಅನ್ಸೋವಂಥದ್ದನ್ನು ಸ್ವಲ್ಪ ನಾರು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಫ್ರೆಶ್ ಆಗಿರೋಂಥ ನುಗ್ಗೆಕಾಯಿ ಇವಾಗ ಕಿತ್ತು ಇವಾಗ ಮಾಡ್ತಾ ಇರೋದು, ಹಾಗಾಗಿ ತುಂಬ ರುಚಿಯಾಗುತ್ತೆ ಹುಳಿ. ಡ್ರಮ್ ಸ್ಟಿಕ್ಸಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಬರೀ ಇದ್ರದ್ದು ನುಗ್ಗೆಕಾಯಲ್ಲ ಅಷ್ಟೇ ಅಲ್ಲ, ಎಲೆಗಳು ಎಲ್ಲದನ್ನು ತಿನ್ನೋಕೆ ಬರುತ್ತೆ. ಇದರಲ್ಲಿ ಸೂಪ್ ಮಾಡಬಹುದು, ಆಮೇಲೆ ಚಟ್ನಿ ಪುಡಿ ಮಾಡ್ಬೋದು, ಇದ್ರದ್ದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೋದು, ಹುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು, ಬಸ್ಸಾರು ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಐಟಮ್ಸೂ ಚೆನ್ನಾಗಾಗುತ್ತೆ. ಮಾಡೋಕ್ಕೆ ಪೇಷನ್ಸ್ ಬೇಕಷ್ಟೇನೆ. ಇಷ್ಟು ನುಗ್ಗೆಕಾಯಿ ಆದರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ನಾನು ತುಂಬ ಜಾಸ್ತಿ ಮಾಡ್ತಾಯಿಲ್ಲ, ಸ್ವಲ್ಪ ಒಂದು ಹೊತ್ತಿಗೆ, ಒಂದು 3-4 ಜನಕ್ಕೆ ಒಂದು ಹೊತ್ತಿಗೆ ಅಥವಾ 2 ಹೊತ್ತಿಗೆ ತಿನ್ನೋಕ್ಕಾದ್ರೂ ಆಗೋಷ್ಟು ಮಾತ್ರನೇ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ ಸಾಕು ನುಗ್ಗೆಕಾಯಿ. ಅತಿಯಾಗಿ ಹಾಕಿದ್ರೂ ತಿನ್ನೋಕ್ಕಾಗಲ್ಲ. ಮಕ್ಕಳು ಇಷ್ಟಪಡ್ತಾರೆ, ಆದ್ರೂ ಎಷ್ಟು ಮಹಾ ತಿಂದಾರೋ ಅವರು. ನೋಡಿ, ಅದಕ್ಕೆ ಇದೊಂದು 5-6 ನುಗ್ಗೆಕಾಯಿನ ತೆಗೆದಿಡ್ತಾಯಿದ್ದೀನಿ. ಆಮೇಲೆ ಇದನ್ನೆಲ್ಲ ನುಗ್ಗೆಕಾಯಿನೂ ಒಂದು ಪಾತ್ರೆಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಬೇಕಾಗಿರೋಷ್ಟು ನೀರು ಹಾಕೋಬೇಕು. ನೋಡಿ, ನಾರು ಹಾಗೇ ತೆಗೆದಿರೋದಲ್ಲೇ ಇದೆ, ಅದೆಲ್ಲ ವೇಸ್ಟು. ನಾರು ಸಮೇತನೂ ಹಾಕ್ಬೋದು, ಎಳೆದಾಗಿದ್ದರೆ ನಾರು ಸಮೇತನೂ ಹಾಕ್ಬೋದು. ಸ್ವಲ್ಪ ಕೆಲವು ಸತಿ ಚುಚ್ಚಿದಂಗೆ ಆಗುತ್ತೆ ತುಂಬ ಬಲ್ತೋಗಿದ್ರೆ, ಹಾಗಾಗಿ ಸ್ವಲ್ಪ ನಾರು ತೆಕ್ಕೊಳ್ಳೋದು. ನೋಡಿ, ಇಷ್ಟು ನುಗ್ಗೆಕಾಯಿ ಆಗಿದೆ, ಸಾಕಾಗುತ್ತೆ ಇಷ್ಟು. ಇದಕ್ಕೆ ನುಗ್ಗೆಕಾಯಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳೋದು. ಆಮೇಲೆ ಬೇಯಕ್ಕಿಡೋದು. ಒಂದು 10-15 ನಿಮಿಷದಲ್ಲಿ ಬೆಂದು ಹೋಗ್ಬಿಡುತ್ತೆ ಆಚೆನೇ. ಅಕಸ್ಮಾತ್ ನೀರು ತುಂಬ ಹಿಂಗೆ ಹೋಯ್ತು ಅಂತಂದರೆ ತಿರ್ಗಾ ನೀವು ಬೇಕಾಗಿರೋಷ್ಟು ನೀರು ಹಾಕ್ಬೋದು. ನೋಡಿ, ಈ ಥರ ಬೇಯ್ತಾ ಇರುವಾಗ ನಿಮಗೆ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗುತ್ತೆ. ಅಕಸ್ಮಾತ್ ಕಲರ್ ಗೊತ್ತಾಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅನ್ಸಿದ್ಮೇಲೆ ಮುಟ್ಟು ನೋಡಿದ್ರೆ ಅದು ಬಿಟ್ಕೋಬೇಕು. ಹಾಗಂತ ತುಂಬ ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು 3 ಭಾಗ ಇರುತ್ತಲ್ವ, ಅದರಲ್ಲಿ ಆ 3 ಭಾಗನೂ ಬೇರೆ ಬೇರೆ ಆದಂಗೆ ಆಗಿಬಿಡುತ್ತೆ. ಆಮೇಲೆ ನುಗ್ಗೆಕಾಯಿ ಸಿಕ್ಕಕ್ಕೆ ಇಡೀ ನುಗ್ಗೆಕಾಯಿ ಇದು ಹೋಳು ಸಿಗಲ್ಲ. ಹಾಗಾಗಿ ಅತಿಯಾಗೂ ಬೇಯಿಸ್ಕೋಬೇಡಿ, ಒಂದು 90% ತನಕ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಬೇಯಬೇಕು. ಆಮೇಲೆ ಈ ಥರ ಕೈಯಲ್ಲಿ ಹಿಸಕ್ಕೆ ನೋಡಿದ್ರೆ ಪೂರ್ತಿ ಸಪ್ರೇಟ್ ಆಗಿಬಿಡೋದು ಬೇಡ. ಅದು ನೋಡಿ, ಈ ಥರ ಒಂದು ಸ್ವಲ್ಪ ಒಳಗಡೆಗೆ ನಾವು ಎಫರ್ಟ್ ಹಾಕಿದ್ರೆ ಅದು ಓಪನ್ ಆಗೋ ಥರ ಆಗಿದ್ದರೆ ಸಾಕು. ನೋಡಿ, ಇಷ್ಟಾದರೆ ಕರೆಕ್ಟಾಗಿದೆ. ಆಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಮೆತ್ತಗೆ ಬೆಂದಿರಲಿ ಬೇಳೆ. ಅತಿಯಾಗಿ ನೀರು ಹಾಕ್ಕೊಂಡಿದ್ರೆ ಅದಕ್ಕೆ ನಿಮಗೆ ಹುಳಿಗೆ ಅದನ್ನೇ ಸೇರಿಸ್ಕೊಂಬಿಡೋದು. ಆಮೇಲಿಂದ ಇನ್ನೂ ಸ್ವಲ್ಪ ಬೇಳೆಗೆ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ರೌಂಡ್ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಆ ಬೇಳೆ ಕಟ್ಟಿಂದು ಅಂಶನೂ ಇದರೊಳಗಡೆ ನುಗ್ಗೆಕಾಯಿ ಒಳಗೆ ಸೇರುತ್ತೆ. ಇವಾಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಹಾಕ್ತೀನಿ, ಕಣ್ಣಂದಾಜಲ್ಲಿ ಹಾಕ್ತೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಆದಮೇಲಿಂದ ಸ್ವಲ್ಪ ಅದು ಕುದೀಲಿ, ಉಪ್ಪೆಲ್ಲ ತರಕಾರಿ ಉಪ್ಪು ಹಿಡ್ಕೊಳ್ಳಿ. ಆಮೇಲಿಂದ ನಾವು ಖಾರದ ಪುಡಿ ಅಂದರೆ ಹುಳಿ ಪುಡಿ ಹಾಕೋಣ. ಖಾರಕ್ಕೆ ನೀವು ಯಾವ ಪುಡಿ ಬಳಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಮನೆಯಲ್ಲಿ ಏನೇನು ಬಳಸ್ತೀರೋ ಅದನ್ನೇ. ನಾನು 1 ಚಮಚದಷ್ಟು ಹುಳಿ ಪುಡಿ ಹಾಕ್ಕೊಂಡಿದ್ದೀನಿ. ಅತಿ ಖಾರ ಮಾಡ್ತಾಯಿಲ್ಲ, ಮಕ್ಕಳು ತಿನ್ನಬೇಕಲ್ವ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಖಾರ ಮಾಡ್ತಾಯಿದ್ದೀನಿ. ಬರೀ ದೊಡ್ಡವ್ರು ತಿನ್ನೋದಾದರೆ ನೀವು ಇನ್ನೂ ಖಾರ ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ಹುಣಸೆ ರಸ ನೀವು ಕಣ್ಣಂದಾಜು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನೇ ಇಟ್ಬಿಟ್ಟು ಒಂದು 2 ಹಿಡಿಯಷ್ಟು ಹುಣಸೆ ರಸನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಆಮೇಲೆ ಅದು ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಒಂದು 10-12 ನಿಮಿಷ ಚೆನ್ನಾಗಿ ಕುದೀಲಿ. ಅದು ಕುದ್ದುಬಿಟ್ಟು ಹಿಂಗಬೇಕು ಸ್ವಲ್ಪ, ಆವಾಗಲೇ ಅದು ರುಚಿ ಬರೋದು. ಎಲ್ಲ ಹುಳಿಗಳು ಅಷ್ಟೇ, ಸಾಂಬಾರು ಅಂತೀವಲ್ವ, ಅದು ಚೆನ್ನಾಗಿ ಕುದಿಬೇಕು. ಆಮೇಲೆ ಒಂದು ಎಸ್ಲು
ಕರಿಬೇವು ತೊಗೊಂಡಿದ್ದೀನಿ. ಎಳೆಯದಾಗಿರೋಂಥ ಕರಿಬೇವಿನ ಎಲೆನೂ ಇಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲದು ಚೆನ್ನಾಗಿ ಕುದೀಲಿ. ಇದಕ್ಕೆ ಬೆಲ್ಲ ಹಾಕಲ್ಲ, ಉಪ್ಪು ಹುಳಿ ಖಾರ ಮಾತ್ರನೇ. ನೀವು ಹಾಕ್ಕೊಳ್ಳೋದಾದರೆ ಬೆಲ್ಲನೂ ಹಾಕ್ಬೋದು. ಕೆಲವರು ಇದಕ್ಕೆ ಹುಳಿಗೆ ಎಲ್ಲ ಹುಳಿಗಳಿಗೂ ಹುಳಿ ಪುಡಿ ಮತ್ತು ಕಾಯಿ ತುರಿನ ರುಬ್ಬಿ ಹಾಕ್ತಾರೆ. ನಾನೇನು ರುಬ್ಬಿ ಹಾಕಲ್ಲ, ಹಾಗೇ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಹಿಡಿಯಷ್ಟು ಕಾಯಿ ತುರಿ ರುಬ್ಬಿ ಹಾಕ್ಬಿಟ್ರೆ ಏನು ಅಂದರೆ ಜಾಸ್ತಿ ಜನಕ್ಕೆ ಮಾಡುವಾಗ ಒದಗಬೇಕು ಅಂತನೋವಾಗ ರುಬ್ಬಿ ಹಾಕ್ಕೊಂಡ್ರೆ ಜಾಸ್ತಿ ಜನಕ್ಕೆ ಒದಗತ್ತೆ. ಹಾಗಾಗಿ ಆ ಥರನೂ ಮಾಡ್ತಾರೆ. ಬೇಳೆ ಕಮ್ಮಿ ಬೆಳೆಸಿರ್ತಾರಲ್ವ ಆವಾಗ ರುಬ್ಬಿ ಹಾಕ್ಕೊಂಡ್ರೆ ಒಳ್ಳೆಯದು. ಬೇಳೆ ಚೆನ್ನಾಗಿ ಹಾಕಿದ್ದೀವಿ ಅಂತನ್ನೋವಾಗ ರುಬ್ಬೋ ಅವಶ್ಯಕತೆ ಬೀಳಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಹುಳಿ ತಯಾರಾದಂಗೆ. ಇವಾಗ ಅದಕ್ಕೆ ಒಂದು ಒಗ್ಗರಣೆ ಮಾಡಬೇಕಲ್ವ, ಅದಕ್ಕೆ ಒಗ್ಗರಣೆ ಬಾಣಲೆ ಕಾಯಕ್ಕೆ ಇಟ್ಬಿಟ್ಟು 1 ಚಮಚ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದ್ಮೇಲಿಂದ 1 ಚಮಚದಷ್ಟು ಸಾಸಿವೆ ಹಾಕೋತೀನಿ. ಸಾಸಿವೆ ಚಿಟ್ಗುಟ್ಲಿ, ಅದಾದಮೇಲಿಂದನೇ ನಾವು ಒಗ್ಗರಣೆಗೆ ಸೇರಿಸೋಣ. ಸ್ವಲ್ಪ ಎಣ್ಣೆ ಕಾಯೋವರೆಗೂ ನಾವು ಕಾಯಬೇಕಾಗತ್ತೆ. ಆಮೇಲೆ ಏನು ಅಂತಂದರೆ ಇಂಗನ್ನ ನೀವು ಈ ಸ್ಟೇಜಲ್ಲೇ ಹಾಕಬಹುದು. ಇಲ್ಲ ಅಂತಂದರೆ ಇಂಗು ತಿನ್ನಲ್ಲ ಅನ್ನೋಂಥವ್ರು ಇಂಗನ್ನು ಸ್ಕಿಪ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಉಂಡೆ ಇಂಗು ಇಲ್ಲೇ ಹಾಕ್ತಾಯಿಲ್ಲ, ಇಂಗು ನೀರನ್ನು ನಾನು ಹುಳಿಗೆ ಸೇರಿಸ್ತೀನಿ. ಹಾಗಾಗಿ ನೋಡಿ, ಇದು ಚಟಪಟ ಅನ್ನಲಿ. ಅದಾದಮೇಲಿಂದ ಈ ಕಡೆ ಹುಳಿನೂ ಅಷ್ಟರಲ್ಲಿ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕುದಿಸೋದಂತೂ ಬಹಳ ಮುಖ್ಯ. ಬೇಸಿಗೆಗಾಲದಲ್ಲಾದರೆ ನೀವು ಮಾಡುವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲದಂಗೆ ಇನ್ನೊಂದು ರೌಂಡು ಕುದಿಸಿಟ್ರೆ ಒಳ್ಳೆಯದು, ಬೇಗ ಹಳಸೋಗಲ್ಲ. ನೀವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನೂ ತೊಂದರೆ ಆಗೋಲ್ಲ. ಬೇಸಿಗೆಯಲ್ಲೇ ಕಾಪಾಡ್ಕೊಳ್ಳೋದು ಕಷ್ಟ. ಬೆಳಗ್ಗೆನೇ ಮಾಡಿಬಿಟ್ರೆ ನೀವು ಅಕಸ್ಮಾತು ಸ್ವಲ್ಪ ಅದನ್ನು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಅಡುಗೆ ಎಲ್ಲದು ಅಷ್ಟೇ. ಆಮೇಲೆ ನೋಡಿ, ಇಲ್ಲಿ ಇಂಗು ನೀರನ್ನ ಸೇರಿಸ್ತಾ ಇದ್ದೀನಿ. 1-2 ಚಮಚದಷ್ಟು ಇಂಗು ನೀರು ಹಾಕ್ತಾಯಿದ್ದೀನಿ. ನೋಡಿ, ಕುದ್ದುಬಿಟ್ಟು ಸ್ವಲ್ಪ ಇಂಗಿದೆ ನೋಡಿ. ಇದು ನೀವು ಗಮನಿಸಿದ್ರೆ ಅಲ್ಲಿ ಕಟ್ಕೊಂಡಿರೋದು ನೋಡಿ, ಆ ಮಸಾಲೆ ಎಲ್ಲ ಕಟ್ಟಿರುತ್ತಲ್ವ ಸೈಡಲ್ಲಿ, ಅದು ಸ್ವಲ್ಪ ಮೇಲಕ್ಕಿದೆ, ಅಂದರೆ ಸ್ವಲ್ಪ ಇಂಗಿದೆ ಅಂತ. ಈ ಥರ ಇಂಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆಮೇಲೆ ಒಗ್ಗರಣೆನ ಸೇರಿಸ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋಂಥ ನುಗ್ಗೆಕಾಯಿ ಹುಳಿ ರೆಡಿ. ನಿಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಹುಳಿನ ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸೋದನ್ನ ಖಂಡಿತ ಮಿಸ್ ಮಾಡಬಾರ್ದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನಗೆ ಖಂಡಿತ ಮೋಟಿವೇಟ್ ಮಾಡಬೇಕು ನೀವೆಲ್ಲರೂ. ಬರೀ ನೋಡಿದ್ರೆ ಸಾಕಾಗಲ್ಲ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾನು ಏನೇ ಕಂಟೆಂಟ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ಮತ್ತೆ ನನ್ನ ಚಾನಲ್ನ ನೀವು ನೋಡ್ತಾ ಇರಬಹುದು. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಮಾಡೋವಂಥ ಅಡುಗೆಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ, ಖಂಡಿತ ನೋಡ್ತಾ ಇರಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ.